ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ನಾನು ತಮ್ಮೊಂದಿಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಏಪ್ರಿಲ್ 12ರಂದು ಇಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ. ಆದ್ದರಿಂದ ತಮ್ಮೊಂದಿಗೆ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡ ವಿಷಯ ನೋಡೋಣ. ಇಲ್ಲಿ ನೋಡ್ಬೋದು, ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಾವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಮೊದಲನೇ ಪ್ರಶ್ನೆ, ಕಾಡಿನಲ್ಲಿ ದೊಡ್ಡ ಆನೆ ವಾಸಿಸುತ್ತಿದೆ, ಈ ವಾಕ್ಯದಲ್ಲಿರುವ ಗುಣವಾಚಕ ಅಂತ ಹೇಳಿದ್ದಾರೆ. ಇಲ್ಲಿ ಗುಣವಾಚಕ ಅಂದಾಗ ಇಲ್ಲಿ ಆನೆ ಎಷ್ಟು ದೊಡ್ಡದಿದೆ ಅಥವಾ ಚಿಕ್ಕದಿದೆ ಆ ರೀತಿ ಬರ್ತದಲ್ಲ, ಸೊ ಹಾಗಾಗಿ ಇಲ್ಲಿ ದೊಡ್ಡ ಎನ್ನುವಂಥದ್ದು ಗುಣವಾಚಕ. ಲತಾ ಕುರುಡಿಯಾದರೂ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುತ್ತಾಳೆ, ಈ ವಾಕ್ಯದಲ್ಲಿರುವ ಅಂಕಿತ ನಾಮ ಅಂತ ಹೇಳಿದರೆ ಲತಾ ಎನ್ನುವಂಥದ್ದು ಅಂಕಿತ ನಾಮ ಆಗಿದೆ. ವ್ಯಾಪಾರಿಗೆ ಲಾಭ ಒಂದೇ ಅಂತಿಮ ಗುರಿಯಲ್ಲ, ಈ ಹೇಳಿಕೆಯಲ್ಲಿ ಲಾಭ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳಿದರೆ ಲಾಭ ಇಲ್ಲಿ ನಷ್ಟ ಆಗಿದೆ. 1+1 ಒಂದೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಗುಣ ಸಂಧಿ. ಇಲ್ಲಿ 1+1 ಅಂದಾಗ ಇಲ್ಲಿ ನೋಡ್ಬೋದು ತಾವು ಕೂಡ, ಇಲ್ಲಿ 1 ಅಂದರೆ ಇಲ್ಲಿ ಹೂ ಇರ್ತದೆ ದು ಅಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಓ ಆಯಿತು, ಹೂ ಪ್ಲಸ್ ಓ ಹೋಗಿ ಏನಾಯಿತು ನೋಡ್ಬೋದು, ಇಲ್ಲಿ ದೋ ಇದು ಮಾತ್ರ ಉಳಿಯುತ್ತದೆ, ಇದು ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಲೋಪ ಸಂಧಿ ಆಗಿದೆ. ಕೆಳಗಿನವುಗಳಲ್ಲಿ ವಿವರಣಾ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳಿದರೆ ವಿವರಣಾ ಲೇಖನ ಚಿಹ್ನೆ ಯಾವುದಂದ್ರೆ ಡಿ ಆಪ್ಷನ್ ಆಗುತ್ತದೆ. ರೈತನ ಮನೆಯಲ್ಲಿ ಕೃಷಿ ಉಪಕರಣಗಳು ಇರುತ್ತವೆ, ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ. ರೈತನ ನದಲ್ಲಿ ಅ ಅಕ್ಷರ ಇರುತ್ತದೆ, ಅದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗುತ್ತದೆ. ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ತೀರ್ಥರೂಪ ಸಮಾನ, ಆತ್ಮೀಯ, ಪೂಜ್ಯ, ಚಿರಂಜೀವಿ ಅಂತಿದೆ. ಇಲ್ಲಿ ಪೂಜ್ಯ ಗುರುಗಳಿಗೆ ಅಂತ ಬಳಸ್ತೀವಿ, ಸೊ ಬಿ ಆಪ್ಷನ್ ಆಗುತ್ತದೆ. ಜಿಂಕೆಯು ಈ ದನದ ಸಭೆಗೆ ಸಿದ್ಧವಾಗಿ ಬಂದಿತ್ತು, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಇಲ್ಲಿ ಜಿಂಕೆಗಳು ಆಗಿದೆ, ಸೊ ಇಲ್ಲಿ ಎ ಆಪ್ಷನ್. ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು, ಈ ವಾಕ್ಯದಲ್ಲಿನ ಉದಯಿಸು ಪದದ ಅರ್ಥ ಮುಳುಗು, ಅಸ್ತಮ, ಏರು, ಮೂಡು ಅಂತಿದೆ, ಇಲ್ಲಿ ಮೂಡು ಆಗುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಅಂಕಿತ ಹಾಡನ್ನು ಹಾಡುವಳು, ಈ ವಾಕ್ಯವು ಸೂಚಿಸುವ ಕಾಲ. ಇಲ್ಲಿ ಹಾಡುವಳು ಅಂದಾಗ ಇದು ಭವಿಷ್ಯತ್ ಕಾಲ. ಕಾಯಕವೇ ಕೈಲಾಸವೆಂದು ಬಸವಣ್ಣನವರು ತಿಳಿಸಿದರು, ಈ ವಾಕ್ಯದಲ್ಲಿನ ಕಾಯಕ ಪದ ಸೂಚಿಸುವ ಸಮಾನಾರ್ಥಕ ಪದಗಳು ಅಂದಿದ್ದಾರೆ. ಕಾಯಕ ಅಂದರೆ ಕೆಲಸ ಮತ್ತು ದುಡಿಮೆ ಅಥವಾ ಉದ್ಯೋಗ, ಇದೆ ಬಿ ಆಪ್ಷನ್. ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಅಕ್ಷರವನ್ನು ಬಿಡಿಸಿ ಬರೆದಾಗ ಅಂದಿದ್ದಾರೆ. ಇಲ್ಲಿ ಪ್ರಾ ಎನ್ನುವಂಥ ಅಕ್ಷರ ಬಿಡಿಸಿದರೆ ನೋಡ್ಬೋದು ಬಿ ಆಪ್ಷನ್ ಆಗುತ್ತದೆ. ಗೊಂಬೆಗಳನ್ನು ಮನೆಗಳಲ್ಲಿ ಅಲಂಕರಿಸುವ ಹಬ್ಬ ಯಾವುದು ಅಂದರೆ ಇಲ್ಲಿ ದಸರಾ ಹಬ್ಬ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ ಎಂದು ವಿನಂತಿಸಿದ ಪ್ರಾಣಿ ಯಾವುದು ಅಂದರೆ 4 ಆಪ್ಷನ್ಸ್ಗಳಲ್ಲಿ ಬೆಕ್ಕು. ಮೂಢನಂಬಿಕೆಗೆ ಬಲಿಯಾದ ಮರ ಇದಾಗಿತ್ತು ಅಂದಿದ್ದಾರೆ, ಇಲ್ಲಿ ಹುಣಸೆ ಮರ, ಸಿ ಆಪ್ಷನ್. ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷಗಳ ಅವಧಿಗೆ ರಾಯಭಾರಿಯನ್ನಾಗಿ ನೇಮಿಸಿದ್ದು ಯಾವುದಕ್ಕಂದ್ರೆ ಇಲ್ಲಿ ಡೆನ್ಮಾರ್ಕ್ನ ರಾಯಭಾರಿ ಎಂದಾಗಿ. ಆಲದ ಮರ ಬೆಳೆದಿದ್ದು ಎಲ್ಲಿ ಅಂದರೆ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಊರ ಹೆಬ್ಬಾಗಿಲಲ್ಲಿ. ಜಪದ ಫಲ ಸಿಗಬೇಕಾದರೆ ಮನುಜ ಮಾಡಬೇಕಾಗಿದ್ದು ಏನು ಅಂದರೆ ದೇವಸ್ಥಾನಗಳನ್ನು ಸಂದರ್ಶಿಸುವುದು, ಹಿರಿಯರನ್ನು ಮಾತನಾಡಿಸುವುದು, ಹೆಚ್ಚಿನ ಹಣ ಗಳಿಸುವುದು, ತನ್ನ ಅಮೋಸ ಕೋಪವನ್ನು ಗೆಲ್ಲುವುದು, ಇಲ್ಲಿ ಡಿ ಆಪ್ಷನ್. ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾದ ವಚನಕಾರರು ಯಾರು ಅಂದರೆ ಇಲ್ಲಿ ಐದಕ್ಕಿ ಲಕ್ಕಮ್ಮ ಅವರು. ಪುತಲಿಬಾಯಿ ಅವರು ಗಾಂಧೀಜಿಯವರನ್ನು ಕರೆಯುತ್ತಿದ್ದುದು ಮೋನು ಪಾಪ ಅಂತ ಕರಿತಾ ಇದ್ರು. ಇನ್ನು ಇಂಗ್ಲಿಷ್ ವಿಷಯ ನೋಡೋಣ. ಸ್ನೇಕ್, ಹಿಸ್, ಸ್ಪ್ಯಾರೋ, ಐಡೆಂಟಿಫೈ ದ ಸೌಂಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದರ ಧ್ವನಿ ಅಥವಾ ಕ್ರೈಯಿಂಗ್ ಸೌಂಡ್ ಯಾವುದಂತ ನೋಡ್ತಾ ಹೋದರೆ ಸ್ನೇಕ್ದು ಹಿಸ್ ಆದರೆ ಸ್ಪ್ಯಾರೋದು ಟ್ವಿಟರ್ ಆಗುತ್ತದೆ. ದ ಮೀನಿಂಗ್ ಆಫ್ ದ ವರ್ಡ್ ಪ್ಲ್ಯಾನ್, ಪ್ಲ್ಯಾನ್ ಇದರ ಒಂದು ಅರ್ಥ ಏನು ಅಂದರೆ ಕ್ರಿಯೇಟ್, ಟೆಕ್ನಿಕ್, ಪ್ಲೇನ್, ಡಿಸೈನ್ ಅಂತಿದೆ, ಇಲ್ಲಿ ಡಿಸೈನ್ ಆಗುತ್ತದೆ. ಇಲ್ಲಿ FORELSW, ಇಲ್ಲಿ FORELSW, ದ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ಡ್ ಬೈ ರಿಅರೇಂಜಿಂಗ್ ದೀಸ್ ಲೆಟರ್ಸ್ ಈಸ್ ಅಂತ ಹೇಳಿದರೆ ಇದು ಫ್ಲವರ್ಸ್ ಆಗುತ್ತದೆ, ಇಲ್ಲಿ ನೋಡ್ಬೋದು ಬಿ ಆಪ್ಷನ್. ಇನ್ನು ನೆಕ್ಸ್ಟು ಇಲ್ಲಿ ISLAND, ದ ಸೈಲೆಂಟ್ ಲೆಟರ್ ಇನ್ ದಿಸ್ ವರ್ಡ್ ಈಸ್, ಇಲ್ಲಿ ಐಲ್ಯಾಂಡ್ ಆಗುತ್ತದೆ, ಇದರಲ್ಲಿ ಎಸ್ ಸೈಲೆಂಟ್ ಆಗಿದೆ. I eat some apples on Monday, I eat cabbage on Tuesday, I eat tomatoes on Wednesday, I eat potato on Thursday, I eat banana on Friday and carrots on Saturday. On Sunday I eat some cakes and that is my favorite day. The poet eats on Saturday, ತಿಂತಾರೆ ಶನಿವಾರ ಅಥವಾ ಸ್ಯಾಟರ್ಡೆ ಅಂದರೆ ಇಲ್ಲಿ ಕ್ಯಾರೆಟ್ಸ್, ಸಿ ಆಪ್ಷನ್.
ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಲೆಟರ್ಸ್ ಟು ಬಿ ಫಿಲ್ಡ್ ಇನ್ ಅಂತ ಹೇಳಿದ್ದಾರೆ. ಇದು ಏನು ಚಿತ್ರದಲ್ಲಿ ಅಂದರೆ ಇದು ಮೂನ್ ಆಗಿದೆ. ಸೊ MOON ಮೂನ್. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಸೆಲೆಕ್ಟ್ ದ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಎನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್ ಅಂತಿದೆಯಲ್ಲ ಸಿ ಆಗುತ್ತದೆ. ಪೈಥೀಸ್ ಆ್ಯಂಡ್ ಡ್ಯಾಮನ್ ಕೆಪ್ ದೇರ್ ಪ್ರಾಮಿಸ್ ಇಲ್ಲಿ ನೋಡಿದಾಗ ನೋಡ್ಬೋದು ಇಲ್ಲಿ ಎ ಆಪ್ಷನ್ ಆಗುತ್ತದೆ. ದ ಕಾಮನ್ ಸ್ಪೀಚ್ ಸೌಂಡ್ ಇನ್ ವರ್ಡ್ಸ್ ಆಯಿಲ್, ನಾಯ್ಸ್, ಬಾಯ್ಲ್, ಕಾಯಿಲ್, ಈಸ್ ಅಂತ ಹೇಳಿದರೆ ಇಲ್ಲಿ ಇದೆಯಲ್ಲ ಇದು ಕಾಮನ್ ಸ್ಪೀಚ್ ಸೌಂಡ್. ಇಲ್ಲಿ ನೋಡ್ಬೋದು ಪ್ರೇಮ್ ರೋಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಟು ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್. ದೇ accept his request. Then the plants, animals and birds would be safe. ವಾಟ್ ಡು ಯು ಲರ್ನ್ ಫ್ರಮ್ ದಿಸ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಸೇವ್ ಟ್ರೀಸ್, ಈ ಟ್ರೀಸ್ಗಳನ್ನು ಸೇವ್ ಮಾಡೋದ್ರ ಬಗ್ಗೆ ಇದು ವಾಕ್ಯ ಇದೆ, ಪ್ಯಾರಾಗ್ರಾಫ್. ಸೊ ಡಿ ಆಪ್ಷನ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ವರ್ಡ್ಸ್ ಗಿವನ್ ಬಿಲೋ ಅಂತ ಹೇಳಿದರೆ ಆರೆಂಜ್, ಆ್ಯಪಲ್, ಪೊಮೊಗ್ರೆನೇಟ್, ಟ್ರೀ ಅಂತಿದೆ. 3 ಹಣ್ಣುಗಳಾಗ್ತಾವೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ದ ಕರೆಕ್ಟ್ ಪ್ಲೇಸ್ಮೆಂಟ್ ಆಫ್ ಎಪೆಸ್ಟ್ರೋಫಿ ಈಸ್ ನೋಡ್ಬೋದು ವೀವ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಹ್ಯಾವ್ ಅಂತಿದೆಯಲ್ಲ. ಸೊ ಬಿ ಆಪ್ಷನ್. ಹಿ ಗೋಸ್ ಸ್ಕೂಲ್ ಬೈ ಕಾರ್ ಅಂತಿದೆ. ಹಿ ಗೋಸ್ ಟು ಸ್ಕೂಲ್ ಬೈ ಕಾರ್ ಇಲ್ಲಿ ಎ ಆಪ್ಷನ್. ಒನ್ಸ್ ಎ ಬಾಯ್ ವೆಂಟ್ ಇನ್ ಟು ಎ ಶಾಪ್. He saw many things. He wanted to buy a stationery item, but he bought a vase, plastic tray, a bulb and returned home. What did the boy want to buy from the shop? ಇಲ್ಲಿ ನೋಡ್ಬೋದು he wanted to buy a stationery item ಅಂತಿದೆ ನೋಡಿ. ಸೊ ಎ ಆಪ್ಷನ್ ಆಗುತ್ತದೆ. ದ ಅದರ್ ಜೆಂಡರ್ ಆಫ್ ಬ್ರದರ್ದು ಅದರ್ ಜೆಂಡರ್ ಸ್ತ್ರೀಲಿಂಗ ರೂಪ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿಸ್ಟರ್ ಆಗುತ್ತದೆ. ದ ಪ್ಲೂರಲ್ ಫಾರ್ಮ್ ಆಫ್ ಸ್ಟೋರಿ ಈಸ್ ಇಲ್ಲಿ ಸ್ಟೋರೀಸ್. ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. He comes back home at 4 p.m. He goes to school at 8:30 a.m. every day. He helps his parents and spends his leisure time with his grandparents. Rahul is a student of class 5th. ಇಲ್ಲಿ ಮೊದಲನೇದಾಗಿ 4ನೇದಾಗುತ್ತೆ ನೋಡ್ಬೋದು. ರಾಹುಲ್ ಈಸ್ ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 6th. He comes back ಇಲ್ಲಿ ನೋಡ್ಬೋದು he goes to school at 8:30 a.m. ಅಂತಿದೆ ನೋಡ್ಬೋದು. ಸೊ ಅದು ಆನ್ಸರ್ ಆಗುತ್ತೆ 2ನೇದು. ಅದು ಆದಮೇಲೆ ನೆಕ್ಸ್ಟ್ ನೋಡ್ಬೋದು 1ನೇದಾಗುತ್ತೆ he comes back home at 4 p.m. ನೆಕ್ಸ್ಟು 3ನೇದಾಗುತ್ತೆ he helps his parents and spends ಅಂತೇಳಿ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ ನೋಡಿ ಇದು. ಮೈ ಬ್ರದರ್ ರಿಮೆಂಬರ್ಸ್ ಎ ಲಾಟ್ ಆಫ್ ಥಿಂಗ್ಸ್. ಮೈ ಸಿಸ್ಟರ್ ಮೆನಿ ಥಿಂಗ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪೋಸಿಟ್ ವರ್ಡ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ರಿಮೆಂಬರ್ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಫಾರ್ಗೆಟ್ಸ್ ಆಗುತ್ತದೆ. ಒನ್ ವರ್ಡ್ ಡಸ್ ನಾಟ್ ವಾಂಟ್ ಟು ವರ್ಕ್. ಫೈಂಡ್ ಒನ್ ವರ್ಡ್ ಫಾರ್ ದ ಅಬೋವ್ ಸೆಂಟೆನ್ಸ್. ಇಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇರೋರಿಗೆ ಬ್ಯೂಸಿ, ಲೇಜಿ, ಆ್ಯಕ್ಟಿವ್, ರೆಸ್ಟ್ಲೆಸ್ ಅಂತಿದೆ. ಲೇಜಿ ಆಗುತ್ತದೆ ಬಿ ಆಪ್ಷನ್. ದ ಕಲರ್ ಆಫ್ ಎಲಿಫೆಂಟ್ ಈಸ್ ಅದ್ರದ್ದು ಗ್ರೇ ಆಗುತ್ತದೆ.